1300 ಸನ್ಮಾನ್ಯ ಕಂದಾಯ ಸಚಿವರಿಗೆ. ಮಾನ್ಯ ಸಭಾಪತಿಯವರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿದ್ದೇವೆ. ಸನ್ಮಾನ್ಯ ಸಭಾಪತಿಗಳೇ, ಸುದೀರ್ಘವಾದ ಉತ್ತರವನ್ನು ಕೊಟ್ಟಿದ್ದಾರೆ. ನನ್ನ ಪ್ರಶ್ನೆ ಇತ್ತು, ಸರ್ಕಾರದ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯಗಳಲ್ಲಿ ಇದುವರೆಗೂ ಇತ್ಯರ್ಥಕ್ಕೆ ಬಾಕಿ ಇರೋ ಒಟ್ಟು ಪ್ರಕರಣಗಳ ಸಂಖ್ಯೆ ಎಷ್ಟು ಅಂತ ಅವರು ಕೇಳಿದೆ. ಸುಮಾರು RRT ಕೇಸು 19,544 ಹೇಳಿದ್ದಾರೆ. ನಾನ್ RRT ಬಂದು 2,782. ಅಲ್ಲಿಗೆ ಸುಮಾರು 22,000 ಪ್ರಕರಣಗಳು ಇನ್ನು AC ಕೋರ್ಟ್ಗಳಲ್ಲಿ ಬಾಕಿ ಇದ್ದಾವೆ. ಸನ್ಮಾನ್ಯ ಸಭಾಪತಿಗಳೇ, ನಾನು ಮತ್ತೊಂದು ಉಪಪ್ರಶ್ನೆ ಕೇಳಿದೆ, ಯಾವ ಕಾರಣಕ್ಕಾಗಿ ಈ ರೀತಿ ಇಷ್ಟು ಕೇಸುಗಳು ಬಾಕಿ ಇದ್ದಾವೆ ಅಂತ. ಅದಕ್ಕೆ ಹಲವಾರು ಪ್ರಕರಣಗಳಲ್ಲಿ ಪಕ್ಷಗಾರರ ಹಾಜರಾತಿ ಕೊರತೆ ಇದೆ ಅಂತ ಹೇಳಿದರೆ, ಲಿಖಿತವಾದ ಆಕ್ಷೇಪಣೆ ಪ್ರತಿವಾದ ಸಮಯಕ್ಕೆ ಸರಿಯಾಗಿ ಸಲ್ಲಿಕೆ ಆಗದಿರೋದು ಅಂತ ಹೇಳಿದರೆ, ಕಾಲಾವಕಾಶ ಕೋರಿರೋದು ಅಂತ ಹೇಳಿದ್ದಾರೆ. ಸನ್ಮಾನ್ಯ ಸಭಾಪತಿಗಳೇ, ಇದು ಉತ್ತರದಲ್ಲಿ ಈ ರೀತಿ ಇದೆ. ಆದರೆ ಪಬ್ಲಿಕ್ಕಲ್ಲಿ ಏನಾಗ್ತಾ ಇದೆ ಅಂದರೆ, ಸುಮಾರು 5 ವರ್ಷಗಳಾದರೂ ಇಲ್ಲಿ ಇನ್ನೊಂದು ಇದೇ ಪ್ರಶ್ನೆಯಲ್ಲಿ ಉತ್ತರ ನೋಡಿದೆ. ನಾವು ಹತ್ರ 3,392 ಪ್ರಕರಣಗಳು 5 ವರ್ಷ ಆದರೂ ಇತ್ಯರ್ಥ ಆಗಲಿಲ್ಲ. ಈ ರೀತಿ ಈ 3 ಉತ್ತರ ನೋಡಿದಾಗ ಒಂದು 3 ಸಲ ಅವಕಾಶ ಕೊಡ್ಬೋದು ಅಷ್ಟೇ. ಯಾಕೆ ಹಾಜರಾತಿ ಇಲ್ಲ ಅಂದರೆ ಒಂದು 3 ಮಂತ್ಸಲ್ಲಿ ಅವಕಾಶ ಕೊಡ್ಬೋದು, ಫಸ್ಟ್ ಟೈಮ್, ಸೆಕೆಂಡ್ ಆ್ಯಂಡ್ ಥರ್ಡ್ ಟೈಮು. ಅದೇ ರೀತಿಯಾಗಿ ಲಿಖಿತವಾದ ವಾದ ಇಲ್ಲ ಅಂತಂದರೆ ಅದಕ್ಕೊಂದು 2-3 ತಿಂಗಳು ಟೈಮ್ ಕೊಡ್ಬೋದು. ಈ ರೀತಿ ಕಾಲಾವಕಾಶ ಕೇಳಿದ್ರೆ ಅಟ್ಲೀಸ್ಟ್ ಒಂದು 6 ತಿಂಗಳು 1 ವರ್ಷದಲ್ಲಿ ಮುಗಿಬೇಕು. ಆದರೂ ಸಹ ಸುಮಾರು ಇಷ್ಟೆಲ್ಲ ಪ್ರಕರಣ ಬಾಕಿ ಇದ್ದಾವೆ. ನಾವು ವಿಶೇಷವಾಗಿ ನಮ್ಮ ಕಂದಾಯ ಮಂತ್ರಿಗಳಲ್ಲೇ ನಿರೀಕ್ಷೆ ಸಮಾಜ ಜಾಸ್ತಿ ಇಟ್ಕೊಂಡಿದೆ. ಸಾಮಾನ್ಯ ಸಭಾಪತಿಗಳೇ, ಯಾವುದೇ ಸರ್ಕಾರ ಇದ್ರೂ ಸಹ ಈ AC ಕೋರ್ಟು DC ಕೋರ್ಟ್ ಅಂದರೆ ಬೇರೆ ಬೇರೆ ಭಾವನೆಗಳಿದ್ದಾವೆ. ಆದರೆ ಈ ಕಂದಾಯ ಮಂತ್ರಿಗಳಿರೋದ್ರಿಂದ ಹಲವಾರು ಸುಧಾರಣೆಗಳು ಮಾಡ್ತಾ ಇರೋದ್ರಿಂದ ಇದಿಷ್ಟು ಬದಲಾವಣೆ ಆಗ್ಬೋದಾಗಿತ್ತಲ್ಲ ಯಾಕೆ ಅಂತಿದೆ. ಹಾಗಾಗಿ ಸನ್ಮಾನ್ಯ ಸಭಾಪತಿಗಳೇ, ಕೆಲವು ಕುಟುಂಬಗಳು ಪಾಪ ಯಾವುದೋ ಒಂದು ಕೇಸು ಅವ್ರ ಲ್ಯಾಂಡ್ ಕೊಡಬೇಕಾಗುತ್ತೆ, ಕೊಡಲ್ಲ ಅಂದ ತಕ್ಷಣ ಒಬ್ಬರ ಕೈಯಲ್ಲಿ AC ಕೋರ್ಟ್ಗೆ ಹೋಗ್ತಾರೆ. ಆ AC ಕೋರ್ಟಿಂದ ಆ ಇತ್ಯರ್ಥ ಆಗಬೇಕಂದ್ರೆ AC ಕೋರ್ಟ್, DC ಕೋರ್ಟ್, ಹೈಕೋರ್ಟ್ ಮತ್ತೆ ಪುನಃ ಬರಬೇಕಾದ್ರೆ 20 ವರ್ಷಗಳು ತಗೊತಾ ಇದೆ ಸನ್ಮಾನ್ಯ ಸಭಾಪತಿಗಳೇ. ಹಾಗಾಗಿ ಇವೆಲ್ಲ ಇತ್ಯರ್ಥ ಆಗಬೇಕಾದ್ರೆ ಮತ್ತೆ ಅವನು ಪಾಪ ಆ ಕೋರ್ಟ್ಗೆ ಹೋಗೋದು ಆಗ್ತಾ ಇಲ್ಲ. ಇಲ್ಲಿ ಮಧ್ಯವರ್ತಿಗಳು ಉಟ್ಕೊಳ್ತಾ ಇದ್ದಾರೆ, ಮತ್ತೆ ಬೇರೆ ಬೇರೆ ವ್ಯವಹಾರಗಳು ನಡೀತಾ ಇದ್ದಾವೆ. ಹಾಗಾಗಿ ಇಂಥ ಪ್ರಕರಣಗಳಿಗೆ ನಮ್ಮ ಸಚಿವರು ಏನಾದರೂ ಒಂದು ಹೊಸ ಪ್ಲಾನ್ ಅನ್ನು ಮಾಡಿ ಸುಧಾರಣೆ ಮಾಡಕ್ಕೆ ಏನನ್ನ ಇದೆಯಾ ಅಂತೇಳಿ ಅದರ ಉತ್ತರ ಕೊಟ್ಟು ಮತ್ತೊಂದು ಉಪಪ್ರಶ್ನೆ ಇದೆ. ಆಯ್ತು. ಮಾನ್ಯ ಸಭಾಪತಿಯವರೇ, ಮಾನ್ಯ ಸದಸ್ಯರು ಭಾಗಶಃ ಮಾತ್ರ ಪ್ರಶ್ನೆ ಕೇಳಿದ್ದಾರೆ. ಹಾಗಾಗಿ ಅವರಿಗೆ ಭಾಗಶಃ ಉತ್ತರ ಸಿಕ್ಕಿದೆ. ಅವರು ಸಮಗ್ರವಾಗಿ ಕೇಳಿದರೆ ನಾನು ಸಮಗ್ರವಾಗಿ ಉತ್ತರ ಕೊಡ್ತಾ ಇದ್ದೆ. ಆದರೆ ಈಗ ಅವರು ಸ್ವಲ್ಪ ಅನುಮಾನ ಪಟ್ಟಿರೋದ್ರಿಂದ ಸಂಪೂರ್ಣ ಮಾಹಿತಿ ಅವರ ಒಂದು ತಿಳುವಳಿಕೆಗಾಗಿ ಕೊಡಲಿಕ್ಕೆ ಬಯಸ್ತೇನೆ. ನಾನು ಈ ಇಲಾಖೆ ಜವಾಬ್ದಾರಿ ತಗೊಂಡಾಗ AC ಕೋರ್ಟ್ಗಳಲ್ಲಿ ಎಷ್ಟು ಕೇಸ್ ಇತ್ತು ಅನ್ನೋದು ಪ್ರಶ್ನೆ. AC ಕೋರ್ಟ್ಗೆ ನಿಗದಿ ಮಾಡಿರೋದು ಸರ್ಕಾರ 6 ತಿಂಗಳಲ್ಲಿ ವಿಲೆ ಮಾಡಬೇಕು ಅಂತ ಸಮಯ ಕೊಟ್ಟಿರೋದು. ಮಾನ್ಯ ಸಭಾಪತಿಯವರೇ, ನಾನು ಈ ಇಲಾಖೆ ಜವಾಬ್ದಾರಿ ತಗೊಂಡಾಗ ಅವಧಿ ಮೀರಿದಂತಹ ಪ್ರಕರಣಗಳು, ಕಾಲಾವಧಿ ಮೀರಿದಂತಹ ಪ್ರಕರಣ ಎಷ್ಟಿತ್ತು ಅಂದರೆ 62,878. ರಿಪೀಟ್ ಮಾಡ್ತೇನೆ, AC ಕೋರ್ಟ್ಗಳಲ್ಲಿ 54 AC ಕೋರ್ಟ್ ಇದೆ. ಸರ್ಕಾರ ನಿಗದಿ ಮಾಡಿರುವ ಕಾಲಾವಧಿ ಮೀರಿದಂತಹ ಪ್ರಕರಣಗಳು 62,857. ಅದರಲ್ಲಿ 5 ವರ್ಷಕ್ಕಿಂತ ಹೆಚ್ಚು ಅವಧಿ ಮೀರಿದಂತಹ ಪ್ರಕರಣಗಳು 32,787. 1 ವರ್ಷಕ್ಕಿಂತ ಹೆಚ್ಚು ಅವಧಿ ಮೀರಿದಂಥ ಪ್ರಕರಣಗಳು 59,339. ಇರೋದು 54 ಕೋರ್ಟು. 60,000 ಕೇಸು ಅವಧಿ ಮೀರಿದಂತಹದ್ದು ಇತ್ತು. 2.5 ವರ್ಷದಲ್ಲಿ ಈಗ ಏನಾಗಿದೆ, ಒಟ್ಟು ಅವಧಿ ಮೀರಿದಂಥ ಪ್ರಕರಣ ಏನು 62,857 ಇತ್ತು, ಇವತ್ತು ಅದನ್ನು 14,324ಕ್ಕೆ ಇಳಿಸಿದ್ದೇವೆ. ನಾನು ಜವಾಬ್ದಾರಿ ತಗೊಂಡಾಗ ಇದ್ದಿದ್ದು 62,857. ಇವತ್ತು ಬಾಕಿ ಇರೋದು 14,324. ಅದರಲ್ಲಿ 5 ವರ್ಷಕ್ಕಿಂತ ಹೆಚ್ಚು ಅವಧಿ ಮೀರಿದಂತಹದ್ದು 32,000
787 ಇತ್ತು. ಇವತ್ತು 5 ವರ್ಷಕ್ಕಿಂತ ಹೆಚ್ಚು ಅವಧಿ ಮೀರೋದು ಬಾಕಿ ಇರೋದು 3,372. 90% ಡಿಸ್ಪೋಸ್ ಮಾಡಿದ್ದೀವಿ. ಇದೆಲ್ಲ ಹಿಂದಿನವ್ರು ಬಿಟ್ಟಂತ ಬಾಕಿ. 90% ಡಿಸ್ಪೋಸಲ್ ಲಾಸ್ಟ್ 2.5 years ಅಲ್ಲಿ. ಇವೆಲ್ಲ ಎಷ್ಟು ವರ್ಷದ್ದು? 8 ವರ್ಷ, 10 ವರ್ಷ, 12 ವರ್ಷದಿಂದ ಬಿಟ್ಟು ಹೋಗಿದ್ರು ಸಭಾಪತಿಯವರೇ. ಅದನ್ನೆಲ್ಲವನ್ನ ಈಗ 90% ಡಿಸ್ಪೋಸಲ್ ಮಾಡಿದ್ದೇವೆ. 1 ವರ್ಷಕ್ಕಿಂತ ಹೆಚ್ಚು ಬಾಕಿ ಇದ್ದಂತ ಪ್ರಕರಣಗಳು ನಾನು ತಗೊಂಡಾಗ 59,339 ಇತ್ತು. ಇವತ್ತು 10,887ಕ್ಕೆ ಇಳಿಸಿದ್ದೇವೆ. ಅಂದ್ರೆ 6ರಲ್ಲಿ 5 ಭಾಗ ಮುಗಿಸಿದ್ದೇವೆ. ಸೊ ಈಗ ಉಳಿದಿರೋದು ಒಂದು 20%. ನಾವು ಜವಾಬ್ದಾರಿ ತಗೊಂಡಾಗ 20% ಅಷ್ಟು ಬ್ಯಾಲೆನ್ಸ್ ಇದೆ. ಅವುಗಳನ್ನು ಕೂಡ ಈಗ ನಾವು ವಿಲೆ ಮಾಡ್ತಾ ಇದ್ದೇವೆ. ಈ ಕೆಲಸಕ್ಕಾಗಿ ಹೆಚ್ಚು ಎಲ್ಲಿ ಬಾಕಿ ಇದೆ ಅಂತ ಕಡೆ 21 ಅಡಿಷನಲ್ ಸ್ಪೆಷಲ್ ಎಸಿಗಳನ್ನು ಅಪಾಯಿಂಟ್ ಮಾಡಿ ಅವ್ರ ಕಡೆಯಿಂದ ಇದನ್ನೆಲ್ಲ ವಿಲೆ ಮಾಡ್ತಾ ಇದ್ದೇವೆ. ಅವರು ಕೇಳಿದ್ದಾರೆ ಇದೆಲ್ಲ ವಿಳಂಬ ಆಗ್ಲಿಕ್ಕೆ ಏನ್ ಕಾರಣ ಅಂತ. ಏನೋ ನಾನು ಅಲ್ಲಿ ಉತ್ತರದಲ್ಲಿ ಕೊಟ್ಟಿದ್ದೇನೆ, ಪಕ್ಷಕಾರರು ಬರಲಿಲ್ಲ, ದಾಖಲೆ ಕೊಡ್ಲಿಲ್ಲ, ಇವೆಲ್ಲ ಸುಮ್ಮನೆ ನಾನು ಉತ್ತರ ಕೊಡ್ಬೇಕಂತ ಕೊಟ್ಟಿದ್ದೇನೆ. ಯಾಕಾಗ್ಲಿಲ್ಲ ಅಂದ್ರೆ ಯಾರು ಕೇಳೋ ಸ್ಥಾನದಲ್ಲಿ ಇದ್ರು ಜವಾಬ್ದಾರಿ ಇಟ್ಕೊಂಡು ಅವ್ರು ಕೇಳಲಿಲ್ಲ. ಕೆಳಗಡೆ ಇರೋರು ಅವ್ರ ಇಷ್ಟ ಬಂದಂಗೆ ಮಾಡ್ತಾ ಇದ್ರು. ಹೇಳೋನಿಲ್ಲ, ಕೇಳೋನಿಲ್ಲ, ಅವ್ರ ಪಾಡಿಗೆ ಅವರು ಬಿಟ್ಕೊಂಡು ಬಂದ್ರು. ಹಾಗಾಗಿ ಹಂಗೆ ಇದು 10-12 ವರ್ಷ ಹಳೆ ಕೇಸುಗಳು ಕೂಡ ಬಾಕಿ ಇದ್ವು ಸಭಾಪತಿಯವರೇ. ಈಗ ಅಷ್ಟು ಇದ್ದದನ್ನ ಈಗ ಆಲ್ಮೋಸ್ಟ್ ನಾವು ಇಳಿಸಿದ್ದೇವೆ. ಇನ್ನೊಂದು 6 ತಿಂಗಳು, ಮ್ಯಾಕ್ಸಿಮಮ್ 3 ರಿಂದ 6 ತಿಂಗಳು ಒಳಗಡೆ, 6 ತಿಂಗಳು ಇದಕ್ಕೇನು ಟೈಮ್ ಫಿಕ್ಸ್ ಮಾಡಿದ್ದಾರೆ ಆ ರೇಂಜ್ಗೆ ಇದನ್ನ ತಗೊಂಡ್ ಬರ್ತೇವೆ. ಇಡೀ 10 ವರ್ಷಗಳು 12 ವರ್ಷದಿಂದ ಇದ್ದಂತ ಬಾಕಿಗಳನ್ನ ಈಗ ವಿಲೆ ಮಾಡ್ತಾ ಇದ್ದೇವೆ. ಅದೇ ತರ ತಹಶೀಲ್ದಾರ್ ಕೋರ್ಟ್ ಅಲ್ಲೂ ಕೂಡ ಅವಧಿ ಮೀರಿದಂತ ಪ್ರಕರಣ ನಾನ್ ಜವಾಬ್ದಾರಿ ತಗೊಂಡಾಗ 10,774 ಇತ್ತು. 10,774. ಇವತ್ತು ದಿನ ಬೆಳಿಗ್ಗೆ 506 ಬಾಕಿ ಇದೆ. ನಾನು ತಗೊಂಡಾಗ 10,774, ಇವತ್ತು 506. ಆ ಮಟ್ಟಕ್ಕೆ ಪ್ರಗತಿಯನ್ನ ಮಾಡಿದ್ದೇವೆ. ಬಾಕಿ ಇರೋದನ್ನು ಮಾಡಬೇಕು, ಮಾಡ್ತೇವೆ ಸಭಾಪತಿಯವರೇ. ಸದಸ್ಯರು ಏನು ಹೇಳಿದ್ದಾರೆ, ಇಷ್ಟು ಬಾಕಿ ಇರಬಾರ್ದು ಅಂತ ಒಪ್ತೇನೆ. ಆ ಕೆಲಸ 80% ಮುಗಿಸಿದ್ದೇವೆ 2.5 ವರ್ಷದಲ್ಲಿ. ಹಿಂದಿನವ್ರು ಬಿಟ್ಟು ಹೋಗಿದ್ನೆಲ್ಲ ಈಗ ಕಸ ತೊಳಿತಾ ಇದ್ದೀವಿ ನಾವು. ಆ ಬಾಕಿ ಇರುವಂತಹದ್ನು ಮಾಡೋದಕ್ಕೆ ನಾವು ಬದ್ಧರಾಗಿದ್ದೇವೆ ಸಭಾಪತಿ. ಭೋಜೇಗೌಡ ಸಂಖ್ಯೆ 114,250 ಕಂದಾಯ ಸಚಿವರಲ್ಲಿ ಕೇಳಬಯಸುತ್ತೇನೆ. ಮಾನ್ಯ ಸಭಾಪತಿಯವರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿದ್ದೇವೆ. ಉತ್ತರ ಬಂದಿದೆ. ಇದರಲ್ಲಿ ನಾನು ಕೇಳಿರ್ತಕ್ಕಂಥ ಪ್ರಶ್ನೆ, ಭದ್ರಾ ವನ್ಯಜೀವಿ ಸಂರಕ್ಷಣಾ ಯಗಜಿ ಯೋಜನೆಯಲ್ಲಿ ತೊಂದರೆಗೊಳಗಾದ ಭೂ ಮಾಲೀಕರಿಗೆ, ವ್ಯಕ್ತಿಗಳಿಗೆ, ಫಲಾನುಭವಿಗಳಿಗೆ ನಿರ್ದಿಷ್ಟ ಮಿತಿಗಳಿಗಿಂತ ಅಧಿಕ ಪ್ರಮಾಣದಲ್ಲಿ ಮಂಜೂರು ಮಾಡಲಾಗಿದೆಯೇ? ಮಾಡಿದ್ದಲ್ಲಿ ಅಧಿಕ ಪ್ರಮಾಣದ ಭೂಮಿಯನ್ನು ಮಂಜೂರು ಮಾಡಿರುವ ಅಧಿಕ ಕ್ರಮ ಏನು ತಿಳಿಸಿದೆ? ಯಾವುದೇ ಥರದ ಅಧಿಕ ಪ್ರಮಾಣ ಮಾಡಿಲ್ಲ ಅಂತ ಅವರು ಉತ್ತರದಲ್ಲಿ ಬಂದಿದೆ. ಉತ್ತರದಲ್ಲಿ ಏನು ಹೇಳಿದ್ದಾರೆ ಅಂದರೆ 12/11/2001 ಜಿಲ್ಲಾ ಮಟ್ಟದ ಸಮಿತಿ ತೀರ್ಮಾನಿಸಿದಂತೆ ಕೆಳಗೂರು ಪ್ರದೇಶದಲ್ಲಿ ದ್ವಿಗುಣ ಜಮೀನನ್ನು ಸಂತ್ರಸ್ತರಿಗೆ ಹಂಚಿಕೆ ಮಾಡಿದ್ದು, ಮಿತಿಯಂತೆ ನಿಯಮಾನುಸಾರ ಜಮೀನು ಹಂಚಿಕೆ ಮಾಡಿದ್ದು, ಯಾವುದೇ ಹೆಚ್ಚುವರಿ ಜಮೀನು ಹಂಚಿಕೆ ಮಾಡಿರುವುದಿಲ್ಲ ಅಂತ ಹೇಳ್ತೀವಿ. ಆದರೆ 2018ರಲ್ಲಿ ಇದನ್ನೇ CAG ವರದಿಯಲ್ಲಿ ಈ ಫೈಂಡಿಂಗ್ಸ್ ಕೊಟ್ಟಿದ್ದಾರೆ. CAG ವರದಿಯಲ್ಲಿ ಏನು ಹೇಳಿದ್ದಾರೆ, ನಿರ್ದಿಷ್ಟ ಪ್ರಮಾಣದ ಪ್ರಕಾರ ತೊಂದರೆಗೆ ಈಡಾಗಿದ್ದಂಥ 60 ವ್ಯಕ್ತಿಗಳಿಗೆ ಕೇವಲ 192 ಎಕರೆಗಳಷ್ಟು ಭೂಮಿಯನ್ನು ಮಂಜೂರು ಮಾಡಲಾಗಿತ್ತು. ಆದಾಗ್ಯೂ ನಿರ್ದಿಷ್ಟ ಪ್ರಮಾಣಗಳಿಗೆ ಬದ್ಧವಾಗಿರದ ಕಾರಣ 309 ಎಕರೆಗಳಷ್ಟು ಭೂಮಿಯನ್ನು 60 ವ್ಯಕ್ತಿಗಳಿಗೆ ಹಂಚಿಕೆ ಮಾಡಲಾಗಿದೆ. ಇದರಿಂದ 6.2 ಕೋಟಿ ಮೌಲ್ಯದ 117 ಎಕರೆಯಷ್ಟು ಭೂಮಿಯನ್ನು ಅಧಿಕ ಪ್ರಮಾಣ ಹಂಚಿಕೆ ಮಾಡಲು ಪರಿಣಮಿಸಿತ್ತು ಅಂತೇಳಿ ವಿವರಗಳನ್ನು ಕೊಟ್ಟಿದ್ದಾರೆ. ಸೊ ಇಟ್ ಹ್ಯಾಸ್ ಗಿವನ್ ಇನ್ 2018ನಲ್ಲಿ ಇದನ್ನು ಕೊಟ್ಟ ಮೇಲೆ ಇಟ್ ಈಸ್ ನಾಟ್ ದಿ ಡ್ಯೂಟಿ ಆಫ್ ದಿ ಗವರ್ಮೆಂಟ್ ಟು ರಿಪ್ಲೈ ಫಾರ್ ದಿ CAG. ಕಾಂಪ್ರಿಹೆನ್ಸಿವ್ ರಿಪೋರ್ಟ್ ಕೊಡಬೇಕಲ್ಲ. ಇದುವರೆಗೂ ಕಾಂಪ್ರಿಹೆನ್ಸಿವ್ ರಿಪೋರ್ಟ್ ಕೊಡಲಿಲ್ಲ. ಇಫ್ ಸಪೋಸ್ ಕಾಂಪ್ರಿಹೆನ್ಸಿವ್ ರಿಪೋರ್ಟ್ ಕೊಟ್ಟು ನಾವು ಹಂಚಿಕೆ ಮಾಡಿದ್ದು ಕರೆಕ್ಟ್ ಇದೆ,
ಭೂಸ್ವಾಧೀನ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ತೀರ್ಮಾನದಂತೆ ಈ ರೀತಿ ನಾವು ಕೊಟ್ಟಿದ್ದೀವಿ ಅಂತೇಳಿ ಹೇಳಿ ಅವ್ರಿಗೆ ಕಾಂಪ್ರೆನ್ಸಿ ರಿಪೋರ್ಟ್ ಕೊಟ್ಟಿದ್ರೆ ಅಲ್ಲಿ ಕ್ಲೋಸ್ ಆಗ್ತಾಯಿತ್ತು. ಸ್ಟಿಲ್ ಇಟ್ ಈಸ್ ಪೆಂಡಿಂಗ್ ಇನ್ PSC, ಅಲ್ಲಿ ಪೆಂಡಿಂಗ್ ಇದೆ. ಸರ್ಕಾರದ ಅಧಿಕಾರಿಗಳು ಕರೆಕ್ಟಾಗಿ ಕೆಲಸ ಮಾಡಿದರೆ ನೀವು ಅಲ್ಲಿ ರಿಪೋರ್ಟ್ ಕೊಡಬೇಕಾಗಿತ್ತು. ಇನ್ನೊಂದು ಪ್ರಶ್ನೆ ಏನಿದೆ, ಗೋಮಾಳ ಜಮೀನನ್ನ ಕೊಡೋಂಗಿಲ್ಲ ಅಂತಿದೆ. ಎಲ್ಲಿ ವಿತಿನ್ ದಿ ಪರ್ವಿ ಆಫ್ ಏನೋ ಕಿಲೋಮೀಟ್ರ್ ಇದೆಯಲ್ಲ ಅದರೊಳಗಡೆ ಕೊಡೋಂಗಿಲ್ಲ ಅಂತಿದೆ. ಆದರೂ ಕೂಡ ಹಂಚಿಕೆ ಪ್ರಮಾಣದಲ್ಲಿ ಆಮೇಲೆ ಇದಕ್ಕೆ ಏನು ಅದಕ್ಕೆ ಏನು ಸಮಜಾಯಿಸಿ ಕೊಟ್ಟಿದ್ದಾರೆ, ಲ್ಯಾಂಡ್ ಕೊಟ್ಟಿದ್ದೀವಿ ಅಂತ, ಲ್ಯಾಂಡ್ ಡಬಲ್ ಕೊಟ್ಟಿದ್ದೀವಿ ಅಂತ. ಲ್ಯಾಂಡ್ ಡಬಲ್ ಕೊಡ್ಬೇಕಾದ್ರೆ ಯಾವಾಗ? ವೆನ್ ಐ ಆಮ್ ಗಿವನ್ ನೀರಾವರಿ ಜಮೀನನ್ನು ನೀವೇನಾದ್ರು ವಶಪಡಿಸ್ಕೊಂಡ್ರೆ ವರ್ತ್ ಆಫ್ ನೀರಾವರಿ ಜಮೀನಿಗೆ ಖುಷ್ಕಿ ಜಮೀನ ಡಬಲ್ಲೋ ತ್ರಿಬಲ್ಲೋ ಏನೋ ನೀವು ಕ್ಯಾಲ್ಕುಲೇಷನ್ ಅಂದರೆ ಟೇಬಲ್ ಏನು ಕ್ಯಾಲ್ಕುಲೇಷನ್ ಮಾಡ್ತಾರೆ ಅದ್ರ ಪ್ರಕಾರ ಕೊಡಿ. ನೀವು ಪ್ಲಾಂಟೇಶನ್ ಜಮೀನೇ ನೀವು ನಂದಲ್ಲಿ ನನಗೆ ವಶಪಡಿಸ್ಕೊಂಡಿದ್ದೀವಿ. ಎಗೇನ್ ಇವಾಗ ಗಿವನ್ ದಿ ಸೇಮ್ ಪ್ಲಾಂಟೇಶನ್ ಜಾಗನ ಅಷ್ಟೇ ಪ್ರಮಾಣದಲ್ಲಿ ಕೊಡಬೇಕಾ, ಜಾಸ್ತಿ ಕೊಡಬೇಕಾ? ಇದು ಥೌಸಂಡ್ಸ್ ಆಫ್ ಏಕರ್ಸು ಹೇಮಾವತಿ ಮತ್ತು ಯಗಚಿ ಒಳಗಡೆ ಆಗಿದೆ. ಇದು ನಾನು ನಿಮ್ಮನ್ನು ಹೇಳ್ತಾ ಇರೋದಲ್ಲ, ಯಾವ ಕಾಲದಲ್ಲಿ ಬೇಕಾದ್ರೆ ಆಗಿರಲಿ. ಬಟ್ ಇದು ಆಗಿರ್ತಕ್ಕಂಥ ಎಲ್ಲೋ ಒಂದು ಪಿಕ್ ಆ್ಯಂಡ್ ಚೂಸಲ್ಲಿ CAGಗೆ ರಿಪೋರ್ಟ್ ಸಿಕ್ಕಿದೆ. ಇನ್ನೂ ಹೈಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ. ಹೈಕೋರ್ಟ್ ನಾವು ಹಾಕಿದ್ದನ್ನ ರದ್ದತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಆಮೇಲೆ ಹೈಕೋರ್ಟಲ್ಲಿ ಏನು ಉತ್ತರ ಕೊಟ್ಟಿದ್ದಾರೆ? ನಮ್ಮ ಅಧಿಕಾರಿಗಳು ಕೊಡ್ಬೇಕಾದ್ರೆ ನಿಮ್ಮಂಥ ಸಚಿವರಿದ್ದು ಪ್ರಮಾದ ಆಗಬಾರ್ದು. ಯಾಕಂದ್ರೆ ನೀವು ವಾಟ್ ಎ ಬ್ಯೂಟಿಫುಲ್ ಆನ್ಸರ್ ಇವಾಗ ಒಂದು ಸೋ ಮೆನಿ ಕ್ವೆಶ್ಚನ್. ನಾನು ಹೊಗಳ್ತಾ ಇಲ್ಲ, ವಸ್ತುಸ್ಥಿತಿ ಹೇಳ್ತಾ ಇದ್ದೀನಿ. ತುಂಬಾ ಈಗ ಬ್ಯೂಟಿಫುಲ್ ಸಚಿವರ ಹತ್ರ ರಿವಿಷನ್ ಪಿಟಿಷನ್ ಪ್ರಗತಿಯಲ್ಲಿ ಇರುತ್ತದೆ. ವಾಟ್ ಇಸ್ ದಿ ಮೀನಿಂಗ್ ಆಫ್ ದಟ್? ನಿರ್ದಿಷ್ಟವಾಗಿ ಒಂದು ಉತ್ತರ ಕೊಡಬೇಕಲ್ಲ. ಪ್ರಗತಿಯಲ್ಲಿ ಇರ್ತದೆ. ವಾಟ್ ಇಸ್ ದಿ ಸ್ಟೇಜ್, ವೆದರ್ ಇಟ್ ಈಸ್ ಇನ್ ಸ್ಟೇ, ವೆದರ್ ಇಟ್ ಈಸ್ ವೆಕೇಟೆಡ್ ಆರ್ ಇಂಥ ಪ್ರೋಸೆಸ್ ಇದೆ, ಎವಿಡೆನ್ಸ್ ಅಲ್ಲಿ ಇದೆ, ಇಂಥ ಆರ್ಗ್ಯುಮೆಂಟ್ ಅಲ್ಲಿ ಇದೆ, ಏನಾದ್ರು ಒಂದು ಬರಿಬೇಕಲ್ಲ. ಇಷ್ಟು ಪೇಜ್ ಕೊಡ್ತೀರಿ, ಇದನ್ನ ಓದ್ಕೊಂಡು ನಾವು ಸುಮ್ಮನೆ ಆಗ್ಬಿಡ್ಬೇಕಾ? ಆಮೇಲೆ ಆಯುಕ್ತರು ಮತ್ತೆ ಅವರ ಜೊತೆಯಲ್ಲಿದ್ದ 5-6 ಅಧಿಕಾರಿಗಳ ಹಿರಿಯ ಅಧಿಕಾರಿಗಳನ್ನ ಸಮಿತಿಗೆ ನೇಮಕ ಮಾಡಿದ್ದಾರೆ. ಸಚಿವರು ಮಾನ್ಯ ಸಭಾಪತಿಯವರೇ, ಗೌರವಾನ್ವಿತರು ಒಂದು ಭದ್ರಾ ಮುಳುಗಡೆ ಮತ್ತು ಯಗಚಿ ಎರಡರದ್ದು ಕೇಳಿದ್ದಾರೆ. ನನಗೆ ಇರೋ ಮಾಹಿತಿ ಪ್ರಕಾರ ಅಧಿಕಾರಿಗಳು ಹೇಳಿದ ಒಂದು, ನಾನು ಸಾರ್ವಜನಿಕರು ಕೂಡ ನಾನು ಸಾಕಷ್ಟು ಸಂಪರ್ಕದಲ್ಲಿರ್ತೇವೆ. ಯಗಚಿ ಮತ್ತು ಹೇಮಾವತಿಯಲ್ಲಿ ಏನೆಲ್ಲ ದುರುಪಯೋಗ ಆಗಿದೆ ಅದು ಅಟ್ಲೀಸ್ಟ್ ನನಗೊಂದು ಪಿಕ್ಚರ್ ಇದೆ. ಯಾವ್ಯಾವ ಥರ ಮಾಡಿದ್ದಾರೆ, ಎಷ್ಟು ಪ್ರಮಾಣದಲ್ಲಿ ಆಗಿದೆ, ಸಾಕಷ್ಟು ನನ್ನ ಕಡೆಗೆ ಅದರ ಬಗ್ಗೆ ಮಾಹಿತಿ ಇದೆ. ಆದರೆ ಎಲ್ಲೂ ಕೂಡ ಭದ್ರಾ ಪುನರ್ವಸತಿಯಲ್ಲಿ ನನಗೆ ಇಲ್ಲಿವರೆಗೂ ಯಾರಿಂದನೂ ಕೂಡ ಕೇಳಿ ಬಂದಿಲ್ಲ. ನೀವೇ ಮೊದಲನೇ ಬಾರಿ ಭದ್ರಾ ಪುನರ್ವಸತಿಯಲ್ಲೂ ಕೂಡ ಆಗಿದೆ ಅನ್ನುವಂಥದ್ದು ತಮ್ಮ ಕಡೆಯಿಂದನೇ ನನಗೆ ಬಂದಿದ್ದು. ನಾನು ನಿಮ್ಮಿಂದ ಪ್ರಶ್ನೆ ಬಂದ ಕೂಡಲೇ ಕೇಳಿದೆ, ಯಾಕಿದು ಕೇಳ್ತಾ ಇದ್ದಾರೆ, ಏನಾದರೂ ಆಗಿದೆಯಾ ಅಂತ. ಇಲ್ಲ ಸರ್, ನಮಗೂ ಯಾವುದು ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದರು. ಆದರೆ ತಾವು CAGದು ಕೊಟ್ಟಿದ್ದಾರೆ, ದಯವಿಟ್ಟು ನನಗೆ ಈಗಲೇ ಕೊಡಿ, ನಾನು ಅದನ್ನು ಫಾಲೋ ಅಪ್ ಮಾಡ್ತೇನೆ. ಸಭಾಪತಿಯವರೇ, ನನಗಿರೋ ಮಾಹಿತಿ ಪ್ರಕಾರ, ನಮ್ಮ ಅಧಿಕಾರಿಗಳಿಗೂ ಇರೋ ಮಾಹಿತಿ ಪ್ರಕಾರ ಭದ್ರಾ ಪುನರ್ವಸತಿ ಯೋಜನೆಯಲ್ಲಿ ಆಗಿಲ್ಲ ಅನ್ನುವಂಥದ್ದೇ ನನಗಿರುವಂಥ ಮಾಹಿತಿ. ಇಫ್ ಅದರ್ವೈಸ್ ಐ ವಿಲ್ ಆಫ್ ಕೋರ್ಸ್ ಸ್ಟ್ಯಾಂಡ್ ಕರೆಕ್ಟೆಡ್, ಇಫ್ ಅದರ್ವೈಸ್. ಎರಡನೇದು, CAG ಅವರು ಬಹುಶಃ ಪಾಯಿಂಟ್ಔಟ್ ಮಾಡಲಿಕ್ಕೆ ಅವರು ಕೂಡ ಒಂದು ಹೇಳಿದರು, ಇದು ಸರ್ಕಾರದ ಮೂಲ ಆದೇಶನೇ ದೋಷಪೂರಿತವಾಗಿದೆ. ಸಭಾಪತಿಯವರೇ, ಸ್ವಲ್ಪ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದೀನಿ. ಆದರೆ ಯಾಕೆ ಅಂತ ಹೇಳ್ತೇನೆ. ಯಗಚಿಗೆ, ಹೇಮಾವತಿಗೆ, ಭದ್ರಾಗೆ 3ಕ್ಕೂ ಆದೇಶ ಮಾಡಿದಾಗ ಏನು ಮಾಡಿದ್ದಾರೆ, ಅಪ್ ಟು 5 ಏಕರ್ಸ್ ಲಾಸ್ ಆಗಿದ್ರೆ ಅವ್ರಿಗೆ 5 ಎಕರೆ ಕೊಡ್ಬೋದು, 4 ಎಕರೆ ಕೊಡ್ಬೋದು ಅಂತ ಆದೇಶ ಮಾಡಿದ್ದಾರೆ. ಸರ್ಕಾರದ ಆದೇಶ ಈ ರೀತಿ ಇದೆ. ಅಲ್ಲಿಗೆ ಅರ್ಥ ಏನು ಬರುತ್ತೆ, 10 ಗುಂಟೆ ಹೋಗಿದ್ರು 4 ಎಕರೆ ಕೊಡ್ಬೋದು, 4 ಎಕರೆ ಹೋಗಿದ್ರು 4 ಎಕರೆ ಕೊಡ್ಬೋದು. ಇದು ಸರ್ಕಾರದ ದೋಷಪೂರಿತ ಆದೇಶದ ಪರಿಣಾಮ. ಇದು ಬಹುಶಃ CAG ನೀವು ಕೇಳಿದ್ದಕ್ಕೂ ಅದೇ ಉತ್ತರನೇ. ಇನ್ ಮೈ ವ್ಯೂ ದ ದೆನ್ ಗವರ್ಮೆಂಟ್ ಆರ್ಡರ್ ವಾಸ್ ಸೀರಿಯಸ್ಲಿ ಫ್ಲಾಡ್. ಅದನ್ನ ದುರುಪಯೋಗ ಮಾಡಿಕೊಂಡು ಯಗಚಿಯಲ್ಲಿ ಮತ್ತೆ ಹೇಮಾವತಿಯಲ್ಲಿ ಯದ್ವಾ ತಡ್ವಾ SLAಗಳು ಒಡೆದಾಕಿದ್ದಾರೆ. 10 ಗುಂಟೆ ಹೋಗಿರೋನ್ಗೆ 4 ಎಕರೆ ಕೊಟ್ಟಿದ್ದಾರೆ. ಸೊ ಅಲ್ಲಿ ಆಗಿದೆ. ಬಹುಶಃ CAG ಅವರು ಪಾಯಿಂಟ್ ಔಟ್ ಮಾಡೋದಕ್ಕೂ ಕೂಡ ಇದೇ ಕಾರಣ ಅಂತ ನಾನು ಅನ್ಕೊಂಡಿದ್ದೇನೆ.
ಇಲ್ಲಿ ಒಂದು ಪದ ಸೇರಿಸಬೇಕಾಗಿತ್ತು, ಟು ದ ಪ್ರಪೋರ್ಷನ್ ಆಫ್ ದ ಲ್ಯಾಂಡ್ ಲಾಸ್ಟ್ ಅಂತ, ಅದನ್ನ ಸೇರಿಸಿಲ್ಲ. ಸರ್ಕಾರ ಮೈಮರೆತು ಕೆಲಸ ಮಾಡಿದ್ರೆ ಪರಿಣಾಮ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಭದ್ರಾದಲ್ಲೂ ಏನ್ ಮಾಡಿದ್ದಾರೆ, 1 ಗುಂಟೆಯಿಂದ 1 ಎಕರೆವರೆಗೆ 1 ಎಕರೆ ಕಾಂಪನ್ಸೇಷನ್ ಅಂತ ಫಿಕ್ಸ್ ಮಾಡಿದ್ದಾರೆ. 1 ಎಕರೆಯಿಂದ 4 ಎಕರೆಗೆ 4 ಎಕರೆ ಅಂತ ಕಾಂಪನ್ಸೇಷನ್ ಫಿಕ್ಸ್ ಮಾಡಿದ್ದಾರೆ. ಸೊ ಅರ್ಥ ಏನ್ ಬರುತ್ತೆ, 1 ಎಕರೆ ಹೋದವನ್ಗೂ 4 ಎಕರೆ ಕೊಡಬಹುದು ಅಂತ ಅರ್ಥ ಬರುತ್ತೆ. ಅದನ್ನ ಆ ತರ ಸರ್ಕಾರದ ಆದೇಶ ಹಂಗಿದ್ದಾಗ ಅದನ್ನ ಮಾಡಿದ್ದಾರೆ SLAOಗಳು. ಸೊ ಈಗ ಅದನ್ನ ಬಹುಶಃ CAG ಅವರು ಎಕ್ಸೆಸ್ ಗ್ರಾಂಟ್ ಅಂತ ಪರಿಗಣಿಸಿರಬಹುದು ಅಂತ ನನ್ಗೊಂದು ಅನುಮಾನ. ಏನೇ ಇದ್ರೂ ಕೂಡ ನಾನು ಅವರು ಕೊಡ್ಲಿ ಸಭಾಪತಿಯವರೇ, ಅದನ್ನ ನಾನು ಎಕ್ಸಾಮಿನ್ ಮಾಡ್ತೇನೆ, ಅವ್ರಿಗೆ ಉತ್ತರನೂ ಕೂಡ ಕೊಡ್ತೇವೆ, ಏನಾದರೂ ತಪ್ಪಾಗಿದ್ರೆ ಮಾಡ್ತೇವೆ. ಇನ್ನೊಂದು 3ನೇದು, ಹೈಕೋರ್ಟ್ಗೆ ಹಿಂದೆ ಮೊಹಮ್ಮದ್ ಮೊಹಸಿನ್ ಅಂತ ಒಳ್ಳೆ ಎನ್ಕ್ವೈರಿ ಮಾಡಿ ಅದರಲ್ಲಿ 1190 ಜನದ್ದೇನೋ ನಾವು ವಜಾ ಮಾಡಿದ್ವಿ, ಹೇಮಾವತಿ ಅಗಚಿದು ಎಲ್ಲ, ಅವೆಲ್ಲ ರಾಂಗ್ಫುಲ್ ಗ್ರಾಂಟ್ಸು. ಅದರ ವಿರುದ್ಧ ಅವರು ಕೋರ್ಟಿಗೆ ಹೋಗ್ಬಿಟ್ಟು ಅಲ್ಲಿ ಸ್ಟೇ ಅಲ್ಲ, ನಮ್ಮ ವಜಾಗೊಳಿಸಿದ್ದನ್ನ ವಜಾ ಮಾಡಿಸಿದ್ರು. ಅದರ ವಿರುದ್ಧ ಅಪೀಲ್ ಹಾಕೋದು ಪೆಂಡಿಂಗ್ ಇದೆ ಅಂತ ನಾನು ಉತ್ತರ ಕೊಟ್ಟಿದ್ದೇನೆ. ಸೊ ಕೇಸ್ ಇನ್ನೂ ಅಡ್ಮಿಟ್ ಆಗಿಲ್ಲ, ನಾವು ಅದರ ವಿರುದ್ಧ ಅಪೀಲ್ ಹಾಕುವಂತ ಪ್ರಯತ್ನದಲ್ಲಿ ಇದ್ದೇವೆ. ಅಪೀಲ್ ಆಗ್ಬೇಕಾದ್ರೆ ಮತ್ತೆ ಅದೇ ಫ್ಯಾಕ್ಟ್ಸ್ ಹಿಡ್ಕೊಂಡು ಹೋದ್ರೆ ಪ್ರಯೋಜನ ಆಗ್ಲಿಕ್ಕಿಲ್ಲ ರಿವಿಷನ್ ನಲ್ಲಿ. ಸೊ ವಿ ಹ್ಯಾವ್ ಟು ಕಮ್ ಅಪ್ ವಿತ್ ಎ ಸ್ಟ್ರಾಂಗರ್ ಕೇಸ್. ಅದಕ್ಕಾಗಿ ರೈಜನಲ್ ಕಮಿಷನರ್ ಅಧ್ಯಕ್ಷತೆಯಲ್ಲಿ ಇನ್ನೊಂದು ತನಿಖೆ ಮಾಡಿಸಿ ಅದರ ಮೇಲೆ ನಾವು ಅಪೀಲ್ ಹೋಗೋಣ ಅನ್ನುವಂಥ ವಿಚಾರದಲ್ಲಿ ಇದ್ದೇವೆ. ಅದನ್ನು ಕೂಡ ನಾವು ಉತ್ತರದಲ್ಲಿ ಹೇಳಿದ್ದೇವೆ. ಸೊ ನನಗೆ ಅಗೇನ್ ಸಮ್ಮರೈಸ್ ಮಾಡೋದಾದ್ರೆ, ನನಗಿರುವ ಮಾಹಿತಿ ಪ್ರಕಾರ ಭದ್ರಾದಲ್ಲಿ ಏನು ಆ ರೀತಿ ಕೇಳ್ಪಟ್ಟಿಲ್ಲ ಇಲ್ಲಿಯವರೆಗೆ. ಯಗಚಿಯಲ್ಲಿ, ಹೇಮಾವತಿಯಲ್ಲಿ ವ್ಯಾಪಕವಾಗಿ ಆಗಿದೆ. 2001ರಿಂದ 2019ರವರೆಗೂ ಕೂಡ ಅನೇಕ ಅಧಿಕಾರಿಗಳು ದುರುಪಯೋಗ ಮಾಡಿ, ರೈತರು ಕೂಡ ರೈತರಲ್ಲ, ಶಾಮೀಲಾಗಿ ತಪ್ಪು ಆದೇಶಗಳನ್ನ ತಗೊಂಡು ಭೂಮಿಯನ್ನ ಪರಿಹಾರವಾಗಿ ಪಡ್ಕೊಂಡಿದ್ದಾರೆ. ಒಂದೊಂದು ಕುಟುಂಬದವರು 2-3 ಬಾರಿ ಪಡ್ಕೊಂಡಿದ್ದಾರೆ. ಯಾರು ಹುಟ್ಟೇ ಇರಲಿಲ್ಲ ಹೇಮಾವತಿ ಆದಾಗ ಆ ಮಕ್ಕಳ ಹೆಸರಲ್ಲೂ ಅರ್ಜಿ ಹಾಕಿ ಅದಕ್ಕೂ ಕೂಡ ಪರಿಹಾರವನ್ನ ಭೂಮಿಯ ರೂಪದಲ್ಲಿ ಪಡ್ಕೊಂಡಿದ್ದಾರೆ. ಈ ರೀತಿ 4 ರೂಪದ ತಪ್ಪುಗಳು ಆಗಿದ್ದಾವೆ. ಅದನ್ನ ನಾವು ಸರ್ಕಾರ ಗಂಭೀರವಾಗಿ ತಗೊಂಡಿದ್ದೇವೆ. ಅದಕ್ಕೆ ವಿ ಆರ್ vested with the matter. We are seriously vested with the matter. ಇನ್ನೂ ಏನೇನು ಕೆಲವು ವಿಷಯ ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ವಿ ಹ್ಯಾವ್ ಅವರ್ ಓನ್ ಥಿಂಕಿಂಗ್, ಹೇಗೆ ಸರ್ವ್ ಮಾಡಲಿಕ್ಕೆ ಅಂತ ಅದನ್ನ ಗಂಭೀರವಾಗಿ ತಗೊಳ್ತೇವೆ ಸಭಾಪತಿ. ಗೋವಿಂದರಾಜ್, ನೀವು ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.